ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಖಾನಾಪುರ ತಾಲೂಕಿನ ಏನು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧನ ಮಾಡಿ ಒಳಗೆ ಕರೆದುಕೊಂಡಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ಏನು ಹೇಳ್ತೀನಿ? ಘಟನೆ ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರೋದು. ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಇದು ಪೊಲೀಸರು ಸರ್ಕಾರದ ಕುಮ್ಮಕ್ಕಿಂದ, ಮಂತ್ರಿಗಳ ಕುಮ್ಮಕ್ಕಿಂದ ಅವ್ರನ್ನ ಬಂಧನ ಮಾಡಿ ಈಗ ರಾತ್ರಿ ಎಲ್ಲ ತಗೊಂಡು ಸ್ಟೇಷನಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಂಗಳೂರಿಗೆ ಕರ್ಕೊಂಡೋಗಿ ಇವೆಲ್ಲ MLAಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಏನು ತಿಳ್ಕೊಂಡವ್ರೆ ಪರ್ಮನೆಂಟಾಗಿ ಇವರೇ ಇರ್ತಾರೆ ಅಂತ, ಅಧಿಕಾರದಾಗ ನಾವೇ ಇರ್ತೀರಿ ಅಂತ. ನೆಕ್ಸ್ಟ್ ನಿಮ್ಗೆ ಅಧಿಕಾರ ಓದತ್ತಲ್ಲ, ಅವಾಗ ನಿಮಗೂ ಇದೇ ಗತಿ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಭೇಟಿಯಾಗಿದ್ದಾರೆ ಸರ್, ಏನಂದ್ರು ಸಿಟಿ? ಇಲ್ಲ, ಆರಾಮಾಗಿದ್ದಾರೆ. ಫೈಟ್ ಮಾಡೋಣ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಸರ್, ಏನು ಎಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲಿ? ಬೆಂಗಳೂರು. ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮೈಲಾರಿ ಪಡದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಒಟ್ಟಿನಲ್ಲಿ ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ನಾವು ಗಮನಿಸಿದ್ರೆ, ವಿಧಾನ ಪರಿಷತ್ನಲ್ಲಿ CT ರವಿ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾ ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ. ಹೀಗಂತ ಕಾಂಗ್ರೆಸ್ ನಾಯಕರು ಕೂಡ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಮಧ್ಯಾಹ್ನ ದೂರು ದಾಖಲು ಮಾಡ್ತಾರೆ. ಅಶ್ಲೀಲ ಪದ ಬಳಕೆ ಆಗಿದೆ ನನ್ನ ಮೇಲೆ ಅಂತ. CT ರವಿ ಅವರ ಮೇಲೆ ದೂರು ದಾಖಲಾಗ್ತಾ ಇದ್ದಂತೆ ಪೊಲೀಸರು ಅಲ್ಲಿಗೆ ಬಂದರು ಬಂಧಿಸೋದಕ್ಕೆ. ಆಗ ಬಿಜೆಪಿಯವರಿಂದ ಹೈ ಡ್ರಾಮಾ ಶುರುವಾಯಿತು. ಅವರು ಬಂಧನ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ, ಅದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದಂತೆ ಈ ಕಡೆ ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರು ಕೂಡ ಜಮಾವಣೆ ಆಗೋದ್ರು. ದೊಡ್ಡ ಮಟ್ಟದ ಹೋರಾಟಗಳು, ಪ್ರೊಟೆಸ್ಟ್ಗಳು ಪ್ರಾರಂಭ ಆಯಿತು. ನಿನ್ನೆ ಅವ್ರನ್ನ ಅಲ್ಲಿಂದ ಯಾವ ಪರಿ ಕರ್ಕೊಂಡು ಹೋದ್ರು ಪೊಲೀಸರು ಅಂದ್ರೆ ಹೆಗಲ್ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. CT ರವಿ ಅವರನ್ನ ಕಾರ್ ಹತ್ಸೋದಕ್ಕೆ, ಪೊಲೀಸ್ ಜೀಪ್ ಹತ್ಸೋದಕ್ಕೂ ಕೂಡ ಪರದಾಟ ಆಗೋಯ್ತು. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿತ್ತು ಬೆಳಗಾವಿಯಲ್ಲಿ. ಸೊ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋದ ಬಳಿಕ ಮಧ್ಯರಾತ್ರಿ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರು ಈ ಕಡೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಎಲ್ಲಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಒಟ್ಟಿನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರ ನಡೆ ಬಗ್ಗೆ ನಮಗೆ ಅಸಮಾಧಾನ ಇದೆ, CT ರವಿ ಅವರ ಜೀವನ ಬಗ್ಗೆ ನಮಗೆ ಅಸಮಾಧಾನ ಇದೆ, ಅಂದ್ರೆ ಭಯ ಶುರುವಾಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಠಾಣೆಯಿಂದ ಠಾಣೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು CT ರವಿ ಅವರನ್ನ ಬಂಧಿಸಿದ ಬಳಿಕ. ಕಾರಣ ಇಷ್ಟೇ, ಮಾಹಿತಿ ಗೊತ್ತಾದ್ರೆ ಅದೇ ಠಾಣೆಯ ಮುಂದೆ ಅಪಾರ ಸಂಖ್ಯೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾವಣೆಯಾಗಿ ದೊಡ್ಡ ಹೈಡ್ರಾಮಾ ಆಗಬಹುದು ಅಂತ. ಎಲ್ಲಿದ್ದಾರೆ ಬಿಜೆಪಿ MLC CT ರವಿ ಅನ್ನೋದೇ ಪ್ರಶ್ನೆ. ಠಾಣೆಯಿಂದ ಠಾಣೆಗೆ CT ರವಿ ಅವರ ಸುತ್ತಾಟವಾಗ್ತಾ ಇರೋದು ಯಾಕೆ? ಬೆಂಗಳೂರಿಗೆ ಕರೆ ತರೋದಕ್ಕೆ ಮೀನಾಮೇಷ ಬೇಕೆ ಅನ್ನೋದೇ ಪ್ರಶ್ನೆ. ಪೊಲೀಸರ ನಡೆ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ರಾಮದುರ್ಗ, ಧಾರವಾಡ ಸೇರಿ ಹಲವೆಡೆ CT ರವಿ ಅವರನ್ನ ಕರ್ಕೊಂಡು ಪೊಲೀಸರು ಸುತ್ತಾಡ್ತಿದ್ದಾರೆ. ಹಾಗಾಗಿ CT ರವಿ ಇಲ್ಲಿ ತನಕ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಕೊಡಬೇಕಾಗಿತ್ತು. ಯಾರನ್ನೇ ಆಗ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಬಂಧಿಸ್ತೀರಿ ಅಂತ ಆದ್ರೆ, ಅವ್ರನ್ನ ನೀವು ಕಸ್ಟಡಿಯಲ್ಲಿ ಇಟ್ಕೊಳ್ತೀರಿ ಅಂತ ಆದ್ರೆ, ಮೆಡಿಕಲ್ ಟೆಸ್ಟ್ ಆದ ಬಳಿಕ ನಂತರ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತೀರಿ. ಅದ್ಯಾವ ಬೆಳವಣಿಗೆಗಳು ಕೂಡ ಆಗ್ತಾ ಇಲ್ವಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡೋ ರೀತಿಯಲ್ಲಿ ಆಗಿದೆ. ಯಾಕಂದ್ರೆ ನಿನ್ನೆ ರಾತ್ರಿ ಅವರ ಬಂಧನ ಆಗಿದೆ. ಬೆಂಗಳೂರಿಗೆ ಕರೆತರಬಹುದು ಅನ್ನುವಂತ ಮಾಹಿತಿ ಇತ್ತು, ಬಟ್ ಬೆಂಗಳೂರಿಗೂ ಕರ್ಕೊಂಡು ಬಂದಿಲ್ವಂತೆ. ಉತ್ತರ ಕರ್ನಾಟಕದ ಹಲವು ಠಾಣೆಗಳಿಂದ ಠಾಣೆಗೆ ಸುತ್ತಾಟ ಆಗ್ತಾ ಇದೆ CT ರವಿ ಅವರನ್ನ ಕರ್ಕೊಂಡು ಪೊಲೀಸರಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಬಿಜೆಪಿ ನಾಯಕರ ಮಾತೇನು? CT ರವಿ ಅವ್ರನ್ನ ಇಲ್ಲಿ ತನಕ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅನ್ನೋದ್ರ ಬಗ್ಗೆ ಪೊಲೀಸರು ಯಾಕೆ ಮಾಹಿತಿ ಕೊಡ್ತಿಲ್ವಂತೆ? ಏನಾಗ್ತಾ ಇದೆ ಬೆಳಗಾವಿಯಲ್ಲಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ ಕುಂದಾನಗರಿ ಬೆಳಗಾವಿ. ಈ ಬೆಳಗಾವಿ ಅಂದ್ರೆ ಒಂದ್ ರೀತಿ ಈ ರಾಜಕೀಯವಾಗಿ ಅತ್ಯಂತ ಚಾಲ್ತಿಯಲ್ಲಿರುವಂತಹ ಜಿಲ್ಲೆ. ಇಡೀ ರಾಜ್ಯದ ಅಷ್ಟು ಜಿಲ್ಲೆಗಳನ್ನ ಕಂಪೇರ್ ಮಾಡಿದ್ರೆ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಅದು ಕುಂದಾನಗರಿ. ಈ ರಾಜಕೀಯ ವಿಚಾರಗಳಿಗೆ ಸುದ್ದಿಯಲ್ಲಿ ಇರ್ತಿತ್ತು, ಬಟ್ ಈಗ ನೋಡಿ ವಿವಾದದಿಂದಲೂ ಕೂಡ ದೊಡ್ಡ ಮಟ್ಟದ ಸುದ್ದಿಗೆ ಕಾರಣ ಆಗಿದೆ ಬೆಳಗಾವಿ.
ಈಗ ಟಾಪ್ 30 ಸುದ್ದಿಗಳು. ಪರಿಷತ್ನಲ್ಲಿ ಅಶ್ಲೀಲ ಪದ ವರ್ಸಸ್ ಕೊಲೆಗಡುಕ ವಾರ್ ಜೋರಾಗ್ಬಿಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಸಿರುವ ಎಂಎಲ್ಸಿ ಸಿಟಿ ರವಿ ಒಂದಲ್ಲ ಎರಡಲ್ಲ 10 ಬಾರಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭಾಪತಿ ಹೊರಟ್ಟಿಗೆ ದೂರು ನೀಡಿದ್ದು ಸಿಟಿ ರವಿ ಅಮಾನತಿಗೆ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ದಾರೆ. ಇನ್ನು ಸಿಟಿ ರವಿ ಪದ ಬಳಸಿದ್ದಾರೆ ಎನ್ನಲಾಗಿರುವ ಆಡಿಯೋ ವಿಡಿಯೋ ಪರಿಶೀಲನೆಗೆ ಸಭಾಪತಿ ಸೂಚನೆ ನೀಡಿದ್ದು ಸಿಟಿ ರವಿ ಆಡಿಯೋ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಸಿಟಿ ರವಿಯನ್ನ ಬಂಧಿಸಿರುವ ಪೊಲೀಸರು ಬೆಂಗಳೂರಿಗೆ ಕರೆತರುವಾಗ ಹೈಡ್ರಾಮಾ ನಡೆದು ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ವಾಹನದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿದ್ದು, ಈ ವೇಳೆ ಸಿಟಿ ರವಿ ನನ್ನನ್ನ ಕಾಪಾಡಿ ನನ್ನನ್ನ ಕೊಲ್ತಾರೆ ಅಂತ ಕೂಗಿದ್ರು. ಅಲ್ಲದೆ ವಾಹನದ ಕಿಟಕಿಯ ಗ್ಲಾಸ್ ಒಡೆದು ಸಿಟಿ ರವಿ ಹೊರಬರೋದಕ್ಕೆ ಪ್ರಯತ್ನ ಪಟ್ಟರು. ಈ ವೇಳೆ ರವಿ ತಲೆಗೆ ಕಣ್ಣಿನಡಿ ಗಾಯಗಳಾಗಿದ್ದು, ಬಿಜೆಪಿ ಕಾರ್ಯಕರ್ತರು ಕೂಡ ವಾಹನದ ಮೇಲೆ ದಾಳಿ ನಡೆಸಿ ಗಾಜು ಒಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಶ್ಲೀಲ ಪದ ಬಳಸಿದ ಆರೋಪದಡಿ ಸಿಟಿ ರವಿಯನ್ನ ಬಂಧಿಸಲಾಗಿದ್ದು, ಪೊಲೀಸರ ವಿರುದ್ಧವೇ ಸಿಟಿ ರವಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸಭಾಪತಿ ರೂಲಿಂಗ್ ಕೊಟ್ಟ ಮೇಲೆ ನನ್ನ ಮೇಲೆ ಎಫ್ಐಆರ್ ಯಾರು ಹಾಕಿದ್ರು, ಯಾವ ದುರುದ್ದೇಶಕ್ಕೆ ಪೊಲೀಸರು ಹೀಗೆ ಮಾಡಿದ್ದಾರೆ ಗೊತ್ತಿಲ್ಲ. ಪೊಲೀಸರ ನಡವಳಿಕೆ ಅನುಮಾನಾಸ್ಪದವಾಗಿದೆ. ಪರಿಷತ್ ಸಭಾಂಗಣದಲ್ಲಿ ಡಿಕೆ ಶಿವಕುಮಾರ್, ಹೆಬ್ಬಾಳ್ಕರ್ ನನಗೆ ನೇರ ಬೆದರಿಕೆ ಹಾಕಿದ್ದಾರೆ. ಪೊಲೀಸರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಸಿಟಿ ರವಿ ಅಳಲು ತೋಡ್ಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತಿರುವ ಸಿಟಿ ರವಿ ತಾವು ಕೂಡ ಖಾನಾಪುರ ಠಾಣೆಯಲ್ಲಿ ಕೌಂಟರ್ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಹಲ್ಲೆಗೆ ಯತ್ನ ಮಾಡಲಾಗಿದೆ ಅಂತ ಹೆಬ್ಬಾಳ್ಕರ್ ಬೆಂಬಲಿಗರ ವಿರುದ್ಧ ಹಲ್ಲೆ ಪ್ರಕರಣ ದಾಖಲಿಸಿದ್ದಾರೆ. ಕೇಸ್ ದಾಖಲಿಸಿಕೊಂಡಿರೋ ಹಿರೇಬಾಗೇವಾಡಿ ಠಾಣೆ ಇನ್ಸ್ಪೆಕ್ಟರ್ ಆರ್ ಪಾಟೀಲ್ ತನಿಖೆ ನಡೆಸಿದ್ದಾರೆ. ಪರಿಷತ್ ಸದಸ್ಯ ಸಿಟಿ ರವಿ ಬಂಧನದ ಬೆನ್ನಲ್ಲೇ ಖಾನಾಪುರ ಠಾಣೆಗೆ ಆರ್ ಅಶೋಕ್ ಭೇಟಿ ಕೊಟ್ಟರು. ವಕೀಲರೊಂದಿಗೆ ಆಗಮಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ಒತ್ತಡದಿಂದ ಬಂಧಿಸಿದ್ದಾರೆ. ಸದನದ ಒಳಗಡೆ ಲೈಂಗಿಕ ದೌರ್ಜನ್ಯ ಕೇಸ್ ಆಗೋಕೆ ಸಾಧ್ಯವಾ? ಸಿಟಿ ರವಿ ಬಾಯಿ ಮುಚ್ಚಿಸೋದಕ್ಕೆ ನಡೆದ ಸಂಚು ಇದು ಅಂತ ಖಾನಾಪುರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಿದ್ದಕ್ಕೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ ಖಾನಾಪುರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಹೆಬ್ಬಾಳ್ಕರ್ ಬಂಧಿಸಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾದ ನಂತರ ಶಾಸಕ ಬಿಕೆ ಸಂಗಮೇಶ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಇಂದಿನಿಂದ ರಾಜ್ಯದಾದ್ಯಂತ ಸಿಟಿ ರವಿ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತೇವೆ. ಬಿಜೆಪಿ ನಾಯಕರನ್ನ ಕೋಮುವಾದಿಗಳ ಹಾಗೆ ಅವನನ್ನ ಬಿಜೆಪಿ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಸಿಟಿ ರವಿ ವಿರುದ್ಧ ಶಾಸಕ ಬಿಕೆ ಸಂಗಮೇಶ್ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮೇಡಮ್ನವರು ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ ಮೇಲೆ ಈ ರೀತಿ